ಸುಮಾರು 14 ವರ್ಷಗಳ ಕಾಲ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. 2004ರಿಂದ 2008ರವರೆಗೆ, 2008ರಿಂದ 2013ರವರೆಗೆ ಮತ್ತು 2018ರಿಂದ 2023ರವರೆಗೆ 3 ಅವಧಿಗಳವರೆಗೆ ಅವರು ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಅಷ್ಟೊಂದು ಸುಲಭದ ಕೆಲಸ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋದಾಗಿದ್ರೆ ಅವ್ರು ಮಾಡಬಹುದಾಗಿತ್ತಲ್ಲ, ಅವ್ರು ಯಾಕೆ ಮಾಡ್ಲಿಲ್ಲ? ಹೋರಾಟಗಾರನ ಯಾಕೆ ಉಡಾಫೆಗೆ ಇಡೀ ಜಿಲ್ಲೆ ತುಂಬಾ ಬೂಟ್ ಪಾಲಿಶ್ ಮಾಡ್ರಿ ಅಂತ ಹೇಳಿ ಅವಹೇಳನ ಮಾಡಿದ್ರು? ಅವರು ಮಾಡಿರ್ತಕ್ಕಂಥ ಸಾಧನೆ ಏನಂತ ಹೇಳಿದ್ರೆ, ಮೆಡಿಕಲ್ ಕಾಲೇಜ್ ಬಾಗಲಕೋಟೆ ಬರದೇ ಇರೋದಕ್ಕೆ ಏನು ಮಾಡಬೇಕೋ ಅದೆಲ್ಲವನ್ನ ಅವ್ರು ಮಾಡಿದ್ರು. ಕಾರಣ ತಮಗೆಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಯಾವ್ಯಾವ ರೀತಿಯಾಗಿ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಬರಬಾರದು ಅಂತ ಹೇಳಿ ಹಿಂದಿನ ಶಾಸಕರು ಮಾಡಿದ್ರು ಅನ್ನುವಂಥದ್ದು ಜನಜನಿತ ಇದೆ. ಅದು ಅವಶ್ಯಕತೆ ಬಂತು ಅಂತ ಹೇಳಿದ್ರೆ ದಾಖಲೆಗಳ ಸಮೇತ ನಾವು ಮಾಧ್ಯಮದವರ ಮುಂದೆ ಹಾಜರಾಗ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ಮತ್ತೆ ಏನ್ ಹೇಳಿದ್ರು ಅವರು ಅಂತಂದ್ರ, ಏನೋ ಬಂದ್ರು, ಘೋಷಣೆ ಮಾಡಿದ್ರು, ಆಮೇಲೆ ಆರೋಗ್ಯ ವಿಶ್ವವಿದ್ಯಾಲಯದ ಹಣ ಅದು ಅವ್ರು ಕೊಡಬೇಕಲ್ಲ. ಮಾಜಿ ಶಾಸಕರಿಗೆ ಕನಿಷ್ಠ ಪ್ರಜ್ಞೆ ಇರಬೇಕು. ಆರೋಗ್ಯ ವಿಶ್ವವಿದ್ಯಾಲಯ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಸರ್ಕಾರದ ಸಂಸ್ಥೆ. ಸರ್ಕಾರದ ನಿರ್ಧಾರಕ್ಕೆ ಕಟಿಬದ್ಧವಾಗಿ ಎಲ್ಲ ಸಂಸ್ಥೆಗಳು ಕೆಲಸ ಮಾಡ್ತವೆ. ಆ ಹಣ ಏನಿದೆ ಅದು ಸರ್ಕಾರದ ಹಣ. ಸರ್ಕಾರ ಯೋಜನೆಗಳನ್ನ ಮಾಡುವಾಗ ಎಲ್ಲಿ ಹೆಚ್ಚುವರಿಯಾಗಿ ಹಣಗಳು ಇರ್ತದೆ ಆ ಹಣವನ್ನ ಬೇರೆ ಯೋಜನೆಗಳಿಗೆ ಬಳಸುವಂತದ್ದು ಇಷ್ಟು ಸಣ್ಣ ವಿಷಯ ಮಾಜಿ ಶಾಸಕರು ವಿಷಾದ ವ್ಯಕ್ತಪಡಿಸ್ತೇನೆ.